ನಾನು ನಿಮ್ಮ ನೆಚ್ಚಿನ ಗೆಳೆಯ ಒಲವಿನ ಸ್ನೇಹಿತ ಭಾರ್ಗವ ವೈಕೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಶ್ರೀವಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನಿಮಗೆಲ್ಲರಿಗೂ ರಥಸಪ್ತಮಿ ಹಬ್ಬದ ಶುಭಾಶಯಗಳು. ರಥಸಪ್ತಮಿ ಹಿಂದೂಗಳು ಆಚರಿಸುವಂತಹ ಅತ್ಯಂತ ಪ್ರಮುಖ ಹಬ್ಬಗಳಲ್ಲಿ ಒಂದು. ಕ್ಷಣ ಕ್ಷಣಕ್ಕೂ ಕೋಟಿ ಕಿರಣಗಳನ್ನು ಜಗತ್ತಿಗೆ ನೀಡಿ ಸಕಲ ಜೀವರಾಶಿಗಳಲ್ಲಿ ನಿತ್ಯ ನೂತನ ಚೈತನ್ಯವನ್ನು ತುಂಬುವಂತ ಪ್ರತ್ಯಕ್ಷ ದೈವ ಸೂರ್ಯನಾರಾಯಣ. ಅವನ ಆರಾಧನೆ ದಿನವೇ ಈ ರಥಸಪ್ತಮಿ. ಈ ರಥಸಪ್ತಮಿ ಏಕೆ ಮಾಡಬೇಕು? ರಥಸಪ್ತಮಿ ವಿಶಿಷ್ಟತೆ ಏನು? ಈ ರಥಸಪ್ತಮಿ ದಿನ ಯಾವ ರೀತಿ ಪೂಜೆ ಮಾಡಬೇಕು? ಈ ರಥಸಪ್ತಮಿಯ ಹಿಂದೆ ಇರುವ ವೈಜ್ಞಾನಿಕ ಕಾರಣವೇನು? ಎಲ್ಲ ವಿಷಯಗಳನ್ನು ತಿಳಿಯೋಣ ಬನ್ನಿ ಈ ಸಂಚಿಕೆಯಲ್ಲಿ. ಗೆಳೆಯರೇ, ರಥಸಪ್ತಮಿ ಅಂದರೆ ಸೂರ್ಯ ದೇವರು ಹುಟ್ಟಿದ ದಿನ ಅಂತ ಕೆಲವರು ಹೇಳಿದರೆ, ಸೂರ್ಯ ದೇವರು ಪಥ ಬದಲಾವಣೆ ಮಾಡಿದ ದಿನ ಅಂತ ಇನ್ನೂ ಕೆಲವರು ಹೇಳುತ್ತಾರೆ. ಉತ್ತರಾಯಣ, ಶಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷ ಸಪ್ತಮಿಯ ದಿನದಂದು ರಥಸಪ್ತಮಿಯನ್ನು ಆಚರಿಸಲಾಗುತ್ತದೆ. ಕಶ್ಯಪ ಋಷಿವರ್ಯ ಹಾಗೂ ಅದಿತಿ ದೇವಿಯ ದಂಪತಿಗಳಿಗೆ ಮಾಘ ಮಾಸ ಶುಕ್ಲ ಪಕ್ಷದ ಸಪ್ತಮಿಯಂದು ಜನಿಸಿದ ಮಗುವೆ ಸೂರ್ಯದೇವರು. ಹುಟ್ಟಿದ ಕೂಡಲೇ ಸೂರ್ಯದೇವರು 7 ಅಶ್ವವನ್ನೇರಿ 7 ಲೋಕಗಳ ಸಂಚಾರ ಹೊರಟ ಅಂತ ಪುರಾಣಗಳು ಹೇಳುತ್ತದೆ. ಸೂರ್ಯಾಗಮನಂ ಪ್ರಕಾರ ಉತ್ತರಾಯಣ ಮತ್ತು ದಕ್ಷಿಣಾಯಣ ಎಂಬ 2 ಪಥಗಳಿವೆ. ಸಕಲ ಜಗತ್ತಿಗೆ ಬೆಳಕು ಕೊಡುವ ಈ ಸೂರ್ಯದೇವರು ರಥವನ್ನ ಹತ್ತಿಕೊಂಡು ತನ್ನ ದಿಕ್ಕನ್ನು ಬದಲಿಸುತ್ತಾನೆ ಎಂದು ಉಲ್ಲೇಖಿಸಲಾಗಿದೆ. ಆಷಾಢದಿಂದ ಪುಷ್ಯ ಮಾಸದವರೆಗೂ ದಕ್ಷಿಣಾಯನ ಕಡೆಗೆ ಚಲಿಸುತ್ತಿರುತ್ತಾನೆ. ಮಕರ ರಾಶಿಗೆ ಪ್ರವೇಶಿಸಿದ ನಂತರ ಉತ್ತರಾಯಣ ಕಡೆಗೆ ಚಲಿಸಲು ಪ್ರಾರಂಭ ಮಾಡುತ್ತಾನೆ. ಸೂರ್ಯನ ಈ ಬದಲಾವಣೆಯ ಸಂಕೇತವಾಗಿ ರಥಸಪ್ತಮಿ ಹಬ್ಬವನ್ನು ಮಾಡಲಾಗುತ್ತದೆ. ನಾವು ಸೌರಮಂಡಲವನ್ನು ಓದುವಾಗ ಸೂರ್ಯ ಚಲಿಸುವುದಿಲ್ಲ. ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತಿರುತ್ತದೆ. ಇದೇ ಕಾರಣದಿಂದಾಗಿ ಸೂರ್ಯ ಒಂದು ಪ್ರಾಂತದಲ್ಲಿ ಮುಳುಗಿ ಇನ್ನೊಂದು ಪ್ರಾಂತದಲ್ಲಿ ಉದಯಿಸುತ್ತಾನೆ. ಹಾಗಾದರೆ ಸೂರ್ಯ ರಥವನ್ನೇರಿ ತನ್ನ ಪಥ ಬದಲಾಯಿಸುತ್ತಾನೆ ಎಂಬುದು ಎಷ್ಟು ಸತ್ಯ? ಮೂಢನಂಬಿಕೆ ಅಲ್ವಾ? ಈ ದಿನ ಸೂರ್ಯ ಜಯಂತಿ ಅಥವಾ ರಥಸಪ್ತಮಿ ಎಂದು ಏಕೆ ಮಾಡುತ್ತಾರೆ? ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಯಲ್ಲೂ ಪರಿಸರ, ಸಾಮಾಜಿಕ, ವೈಯಕ್ತಿಕ ಹಾಗೂ ವೈಜ್ಞಾನಿಕ ಮಹತ್ವವನ್ನು ಹೊಂದಿರುತ್ತದೆ. ಜನಸಾಮಾನ್ಯರಿಗೆ ತಿಳಿಸಲು ಮಾಡಿದ ರೂಢಿಯ ಪದ್ಧತಿಯೇ ಈ ಹಬ್ಬ. ಸೂರ್ಯ, ಆದಿತ್ಯ, ರವಿ, ಮಿತ್ರ, ಸವಿತಾ, ಅರ್ಕ, ಭಾಸ್ಕರ, ಮರೀಚ, ದಿವಾಕರ, ಪ್ರಭಾಕರ, ಭಾನು, ವೈವಸುತ ಅಂತೆಲ್ಲ ಹೆಸರುಗಳಿಂದ ಪೂಜಿಸುವ ಸೂರ್ಯ ತನ್ನ ಸಪ್ತ ಕುದುರೆಗಳಾದ ಗಾಯತ್ರಿ, ಬೃಹತಿ, ಉಷ್ಣಿಕ್, ಜಗತಿ, ತ್ರಿಷ್ಟಪ್, ಅನಿಷ್ಟಪ್ ಪಂಕ್ತಿಗಳನ್ನೇರಿ ಸಾರಥಿಯಾದ ಅರುಣನ ಸಹಾಯದಿಂದ ಕಾಲದ ಪರಿಚಯ ಮಾಡಿಕೊಡುತ್ತಾನೆ. ಸೂರ್ಯ ನವಗ್ರಹಗಳಿಗೆ ಅಧಿಪತಿಯಾಗಿ ಸಮಸ್ತ ವಿಶ್ವಕ್ಕೆ ಒಡೆಯನಾಗಿ ನೂತನ ಸೃಷ್ಟಿ ಕಾರ್ಯಕ್ಕೆ ನವ ಚೈತನ್ಯ ತುಂಬುತ್ತಾನೆ. ಮಕರ ಸಂಕ್ರಾಂತಿ ಕಾಲದವರೆಗೂ ಚಳಿಯಿಂದ ಸಕಲ ಜೀವಿಗಳ ದೇಹವು ಬಿಗಿಯಾಗಿರುತ್ತದೆ. ಮಕರ ಸಂಕ್ರಾಂತಿ ನಂತರ ಚಳಿಯು ನಿಧಾನವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ. ರಥಸಪ್ತಮಿಯ ದಿನದಿಂದ ಸೂರ್ಯ ಜೀವರಾಶಿಗಳಿಗೆ ಹೊಸ ಚೈತನ್ಯ ನೀಡುವ ಕಿರಣಗಳನ್ನು ಪಸರಿಸುತ್ತಾನೆ. ಸೂರ್ಯ ನಿಂತಲ್ಲಿಯೇ ಇದ್ದರೂ, ಭೂಮಿ ತನ್ನ ಪಥದಲ್ಲಿಯೇ ಸುತ್ತುತ್ತಿದ್ದರೂ ದೂರ ಹತ್ತಿರವಾಗುವುದಿಲ್ಲವಾ? ಮೇಲೆ ಕೆಳಗೆ ಆಗುವುದಿಲ್ಲವಾ? ಇದರಿಂದ ಸೂರ್ಯನ ಕಿರಣಗಳಲ್ಲಿ ಬದಲಾವಣೆ ಆಗುವುದಿಲ್ಲವಾ? ಸೃಷ್ಟಿಯಲ್ಲಿ ಏರುಪೇರು ಆಗುವುದಿಲ್ಲವಾ? ಐತಿಹಾಸಿಕ ಹಿನ್ನೆಲೆ. ವಾಲ್ಮೀಕಿ ರಾಮಾಯಣದಲ್ಲಿ ಹೀಗೆ ಹೇಳಲಾಗಿದೆ: ಪ್ರಭು ಶ್ರೀರಾಮಚಂದ್ರ ಶಕ್ತಿಶಾಲಿಯಾದ ರಾವಣನನ್ನು ವಧಿಸಲು ವಿಫಲವಾಗುತ್ತಿರುವಾಗ ಮಹರ್ಷಿ ಅಗಸ್ತ್ಯರು ಶ್ರೀರಾಮಪ್ರಭುವಿಗೆ ಆದಿತ್ಯ ಹೃದಯವನ್ನು ಬೋಧಿಸುತ್ತಾರೆ. ಸೂರ್ಯನಾರಾಯಣ ಮಂತ್ರದ ಪಠಣೆಯಿಂದ ನವಚೈತನ್ಯ ಬಂದು ರಾವಣನನ್ನು ವಧಿಸಲು ಸಹಾಯವಾಗುತ್ತದೆ. ದ್ವಾಪರ ಯುಗದಲ್ಲಿ ಪ್ರಭು ಶ್ರೀಕೃಷ್ಣನ ಮಗ ಸಾಂಬ ದೂರ್ವಾಸ ಮುನಿಗಳನ್ನು ಅವಮಾನಿಸುತ್ತಾನೆ. ಅದಕ್ಕೆ ಕುಷ್ಠರೋಗಿ ಆಗುವಂತೆ ದೂರ್ವಾಸ ಮುನಿಗಳು ಶಾಪವನ್ನು ನೀಡುತ್ತಾರೆ. ಆಗ ಪ್ರಭು ಶ್ರೀಕೃಷ್ಣ ಪರಮಾತ್ಮನು ತಮ್ಮ ಪುತ್ರನಿಗೆ ಸೂರ್ಯ ದೇವರನ್ನು ಪೂಜಿಸುವಂತೆ ಸಲಹೆ ನೀಡುತ್ತಾರೆ. ರಥಸಪ್ತಮಿಯ ದಿನ
ಸೂರ್ಯ ದೇವರನ್ನು ಆರಾಧಿಸುವ ಮೂಲಕ ಸಾಂಬ ಕುಷ್ಠರೋಗದಿಂದ ಮುಕ್ತಿಯನ್ನು ಹೊಂದುತ್ತಾನೆ. ಸೂರ್ಯನ ಆರಾಧನೆ ಮಾಡಿ ಚಿನ್ನ ನೀಡುವ ಶಮಂತಕ ಮಣಿಯನ್ನು ಶತ್ರಾಜಿತ ಪಡೆದ ಕತೆ ಹರಿವಂಶದಲ್ಲಿ ಬಂದಿಲ್ಲವೇ? ಪಾಂಡವರು ವನವಾಸದ ಸಮಯದಲ್ಲಿ ಶ್ರೀಕೃಷ್ಣನ ಆದೇಶದಂತೆ ಸೂರ್ಯಾರಾಧನೆ ಮಾಡಿ ಆತನಿಂದ ಅಕ್ಷಯ ಪಾತ್ರೆಯನ್ನು ಪಡೆದರು ಅಲ್ಲವಾ? ಇದೆಲ್ಲ ಐತಿಹಾಸಿಕ ಹಿನ್ನೆಲೆ. ವೈಜ್ಞಾನಿಕ ಹಿನ್ನೆಲೆ. ಆರೋಗ್ಯ ಭಾಸ್ಕರಾದಿಚೇದ್ ಎಂಬ ಶ್ಲೋಕದಂತೆ ಸೂರ್ಯನ ಬೆಳಗಿನ ಕಿರಣಗಳಲ್ಲಿ ವಿಟಮಿನ್ ಡಿ, ಕ್ಯಾಲ್ಸಿಯಂ ಹೇರಳವಾಗಿ ದೊರಕುತ್ತದೆ. ಹಾಗಾಗಿಯೇ ಡಾಕ್ಟರ್ ಮುಂಜಾನೆ ವಾಕ್ ಮಾಡಲು ಹೇಳುತ್ತಾರೆ. ಯೋಗಾಸನದಲ್ಲಿ ಮೊದಲ ಪ್ರಾಶಸ್ತ್ಯ ಸೂರ್ಯ ನಮಸ್ಕಾರಕ್ಕೆ ನೀಡಲಾಗಿದೆ. ದೀರ್ಘಾಯುಸ್ಸು, ತೇಜಸ್ಸಿನ ಜೊತೆಗೆ ಆಧ್ಯಾತ್ಮಿಕ ಸಿದ್ಧಿಯು ಪ್ರಾಪ್ತಿಯಾಗಿ ಮಾನಸಿಕ ಸಮಸ್ಯೆಗಳಿಂದ ದೂರವಾಗಬಹುದು. ಬೆಳಗಿನ ಸೂರ್ಯನ ಎಳೆ ಕಿರಣಗಳಲ್ಲಿ ಯೋಗಾಸನ ಮಾಡಿದರೆ ಇನ್ನೂ ಹೆಚ್ಚು ಒಳ್ಳೆಯದು. ಸೂರ್ಯನ ಆರಾಧನೆ ಹಾಗೂ ಸೂರ್ಯ ಕಿರಣಗಳು ಶರೀರದ ಮೇಲೆ ಬಿದ್ದು ಸೂರ್ಯ ನಾಡಿಯನ್ನು ಸಂಪೂರ್ಣವಾಗಿ ಕಾರ್ಯೋನ್ಮುಖ ಮಾಡುತ್ತದೆ. ಉದಯಿಸುವ ಸೂರ್ಯನ ಕಿರಣಗಳ ಕಡೆ ನೋಡಿದರೆ ಕಣ್ಣಿನ ಕ್ಷಮತೆ ಹೆಚ್ಚುತ್ತದೆ. ಇದು ಇತರೆ ದಿನಗಳಲ್ಲಿ ಸಾಧಾರಣ ಪರಿಣಾಮ ನೀಡಿದರೆ ರಥಸಪ್ತಮಿಯ ಕಾಲದಲ್ಲಿ ದೇಹದ ಉಷ್ಣತೆಯನ್ನು ಸಮತೋಲನ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಬೇಸಿಗೆ ಕಾಲ ಶುರುವಾಗುತ್ತಲೇ ಕೆಲವರು ರೋಗಕ್ಕೆ ತುತ್ತಾಗುತ್ತಾರೆ. ಇದಕ್ಕೆ ಕಾರಣ ರಥಸಪ್ತಮಿಯಲ್ಲಿ ಎಕ್ಕದ ಎಲೆಯನ್ನು ತಲೆ, ಭುಜ, ಮೊಣಕಾಲು, ಪಾದಗಳ ಮೇಲೆ ಇಟ್ಟು ಸ್ನಾನ ಮಾಡದೇ ಇರುವುದೇ ಕಾರಣ. ಇದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಎಕ್ಕದ ಎಲೆಗಳು ಸೂರ್ಯನ ಕಿರಣಗಳನ್ನು ಸಂಗ್ರಹಿಸಿಕೊಂಡು ಒಂದು ಔಷಧಿಯ ಗುಣವನ್ನು ಗಳಿಸಿಕೊಂಡಿರುತ್ತದೆ. ತಲೆ, ಭುಜ, ಮೊಣಕಾಲು, ಪಾದಗಳ ಮೇಲೆ ಇಟ್ಟು ಸ್ನಾನ ಮಾಡುವುದರಿಂದ ಆ ಎಲೆ ದೇಹದ ಧಾತುಗಳಿಗೆ ಕಾರ್ಯೋನ್ಮುಖವಾಗುವಂತೆ ಮಾಡುತ್ತದೆ. ರಥಸಪ್ತಮಿಯ ಪೂಜಾ ವಿಧಾನ. ರಥಸಪ್ತಮಿಯ ಹಿಂದಿನ ದಿನ ಅಂದರೆ ಷಷ್ಠಿ ದಿನ ಯಾವುದೇ ರೀತಿಯ ಎಣ್ಣೆ ಪದಾರ್ಥವನ್ನು ತಿನ್ನಬಾರದು. ರಾತ್ರಿ ಉಪವಾಸವಿದ್ದು ಬ್ರಹ್ಮಚರ್ಯವನ್ನು ಮಾಡುವುದರ ಜೊತೆ ನೆಲದ ಮೇಲೆ ಮಲಗಬೇಕು. ಯಾವುದೇ ರೀತಿಯ ಮದ್ಯಪಾನ, ಧೂಮಪಾನ, ಮಾಂಸವನ್ನು ಸ್ವೀಕರಿಸಬಾರದು. ಇನ್ನು ಮಾರನೇ ದಿನ ಅಂದರೆ ರಥಸಪ್ತಮಿಯ ದಿನದಂದು ಎಣ್ಣೆ ಹಾಕಿಕೊಂಡು ತಲೆಯ ಸುಳಿಯ ಮೇಲೆ ಒಂದು ಎಕ್ಕದ ಎಲೆ, ಭುಜದ ಮೇಲೆ ಎರಡೂ ಕಡೆ ಒಂದೊಂದು ಎಕ್ಕದ ಎಲೆ, ಮೊಣಕಾಲುಗಳ ಮೇಲೆ ಒಂದೊಂದು ಎಕ್ಕದ ಎಲೆ, ಪಾದಗಳ ಮೇಲೆ ಒಂದೊಂದು ಎಕ್ಕದ ಎಲೆ ಇಟ್ಟುಕೊಂಡು ಸ್ನಾನ ಮಾಡಬೇಕು. ಸ್ನಾನ ಮಾಡುವಾಗ ಈ ಶ್ಲೋಕವನ್ನು ಹೇಳಿಕೊಳ್ಳಬೇಕು. ನಮಸ್ತೆ ರುದ್ರರೂಪಾಯ ರಸಾನಾಂ ಪತಯೇ ನಮಃ ವರುಣಾಯ ನಮಸ್ತೇಸ್ತು ಹರಿವಾಸ ನಮೋಸ್ತುತೆ ಯದಾ ಜನ್ಮ ಕೃತಂ ಪಾಪಂ ಮಯಾ ಜನ್ಮಸು ಜನ್ಮಸು ತನ್ಮೇ ರೋಗಂಚ ಶೋಕಂಚ ಮಕರೀಹಂತು ಸಪ್ತಮಿ ಏತತ್ ಜನ್ಮಂ ಕೃತಂ ಪಾಪಂ ಯಚ್ಚ ಜನ್ಮಾಂತರಾರ್ಜಿತಂ ಮನೋವಾಕಾಯಜಂ ಯಚ್ಚ ಜ್ಞಾತ ಜ್ಞಾತೆ ಚ ಯೇ ಪುನಃ ಇತಿ ಸಪ್ತವಿಧಂ ಪಾಪಂ ಸ್ನಾನಾನ್ಮೇ ಸಪ್ತಸಾಧಿಕೆ ಸಪ್ತವ್ಯಾಧಿ ಸಮಾಯುಕ್ತಂ ಹರಮಖರೀ ಸಪ್ತಮಿ. ಸ್ನಾನದ ನಂತರ ರಕ್ತ ವರ್ಣದ ವಸ್ತ್ರ ಅಂದರೆ ಸೂರ್ಯನಿಗೆ ಇಷ್ಟವಾಗುವ ರೆಡ್ ಡ್ರೆಸ್ ಹಾಕಿಕೊಂಡು ಪೂರ್ವ ದಿಕ್ಕಿನಲ್ಲಿ ಚಿಕಡಿಕಾಯಿಯಿಂದ ರಥವನ್ನು ಸಿದ್ಧ ಮಾಡಿಕೊಂಡು ಆ ರಥದ ಮಧ್ಯದಲ್ಲಿ ಸೂರ್ಯನ ವಿಗ್ರಹವಾಗಲಿ, ಫೋಟೋ ಆಗಲಿ, ಇಲ್ಲ ಅಂದರೆ ಎಕ್ಕದ ಎಲೆಯ ಮೇಲೆ ಕುಂಕುಮದಿಂದ ಸೂರ್ಯನ ಚಿತ್ರ ಬರೆದು ಪೂಜಿಸಬೇಕು. ನಂತರ ಮಾಡಿದ ನೈವೇದ್ಯವನ್ನು ದೇವರಿಗೆ ಅರ್ಪಿಸಬೇಕು. ನೈವೇದ್ಯ ಮಾಡುವ ವಿಧಾನ. ನೈವೇದ್ಯವನ್ನು ಮಾಘ ಮಾಸದಲ್ಲಿ ಪ್ರತಿ ಭಾನುವಾರವೂ ಮಾಡಿಕೊಂಡು ತಿನ್ನಬೇಕು. ಜೊತೆಯಲ್ಲಿ ರಥಸಪ್ತಮಿಯಂದು ತಿಂದರೆ ವಿಶೇಷ ಫಲಿತವೂ ಸಿಗುತ್ತದೆ. ಎಮ್ಮೆ ಹಾಲು, ಹೊಸ ಅಕ್ಕಿ, ಬೆಲ್ಲದಿಂದ ಮಾಡಿದ ಪಾಯಸವನ್ನು ತಿನ್ನಬೇಕು. ಎಮ್ಮೆ ಹಾಲು ಸಿಗದ ಪಕ್ಷದಲ್ಲಿ ಹಸುವಿನ ಹಾಲು ಉಪಯೋಗಿಸಬಹುದು. ಕೆಲವು ಕಡೆ ಅಕ್ಕಿಯ ಬದಲು ಗೋಧಿ ರವೆಯನ್ನು ಉಪಯೋಗಿಸುತ್ತಾರೆ. ಅಡಿಗೆಯಲ್ಲಿ ಚಿಕಡಿಕಾಯಿಯನ್ನು ಉಪಯೋಗಿಸಬೇಕು. ರಥಸಪ್ತಮಿಯ ನಂತರ ಚಿಕಡಿಕಾಯಿಯನ್ನು ಉಪಯೋಗಿಸಬಾರದು. ಗೆಳೆಯರೇ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಭೇಟಿಯಾಗೋಣ.